ಎಸ್ ಒಳಗ ಬರೀ ಬ್ರಾಹ್ಮಣರೇ ಇದ್ರ ಲಕ್ಷ ಲಕ್ಷ ಮಂದಿ ಪಥ ಸಂಚಲನದಾಗ ಯಾಕೆ ಸೇರ್ತಾರ? ಬ್ರಾಹ್ಮಣರಷ್ಟೇ ಗೃಹ ಪ್ರವೇಶ ಮಾಡ್ತಾರೇನ್ರಿ? ದಲಿತರು ಶೂದ್ರರೆಲ್ಲ ಮನೆ ಇಲ್ದ ಬದುಕ್ಲಿಕ್ಕತ್ತಾರೇನು? ಯಾರೋ ಕಿರಣ್ ಶ್ರೀನಿವಾಸ್ ಅನ್ನೋರು ಬಂದು RSS ಬಗ್ಗೆ ಟೀಕೆ ಮಾಡ್ತಾರಂದ್ರ ಇದು ಟ್ರೆಂಡ್ ಅಲ್ದ ಇನ್ನೇನ್ರಿ? ಪ್ರಿಯಾಂಕ್ ಖರ್ಗೆ ಅವರ ಚಾಳಿ ಸ್ವಲ್ಪ ಮಂದಿಗೆ ಬರ್ಲಿಕ್ಕತ್ತೈತಿ. ಈ ಕಿರಣ್ ಶ್ರೀನಿವಾಸ್ಗೆ ಮಾಡಕ್ ಕೆಲಸ ಇಲ್ಲ ಅಂದ್ರ RSS ಬಗ್ಗೆ ಟೀಕೆ ಮಾಡ್ಲಿಕ್ಕತ್ತಾರ. ಸಿಹಿ ಕಹಿ ಚಂದ್ರು ಅವರ ಅಳಿಯ ಅನ್ನೋ ಕಾರಣಕ್ಕಾಗಿ ಇವ್ರ ಮಾತನ್ನೆಲ್ಲ ನಂಬಬೇಕು ಅಂದ್ರ ಏನ್ ಹೇಳ್ಬೇಕು? ಪ್ರತಿ ಒಂದು ವಿಷಯದಾಗೂ ಜಾತಿ ಹುಡುಕ್ಯಾಡೋ ಇಂಥ ಮಂದಿ ಮಾತು ನಂಬಿದ್ರ ಎಲ್ಲಿಗೆ ಬರ್ತೈತಿ ಸಮಾಜ? RSS ವಿರುದ್ಧ ಮಾಡೋ ಟೀಮ್ ಒಳಗ ಒಂದು ಹೊಸ ಸೇರ್ಪಡೆ. RSS ವಿರುದ್ಧ ಮಾತಾಡೋದು ಭಾರತದಾಗ ಹೊಸದೇನಲ್ರಿ, ಆದ್ರ ಕರ್ನಾಟಕದಾಗ ಇಂಥದ್ದೊಂದು ಹೊಸ ಟ್ರೆಂಡ್ ಶುರು ಆಗೈತಿ. ಪ್ರಿಯಾಂಕ್ ಖರ್ಗೆ ಅವರು ಯಾವತ್ತಿಂದನೂ ಬರೀ RSS ಬಗ್ಗೆ ಮಾತಾಡ್ತಾನೆ ಇರ್ತಾರ. ಅವ್ರ ಜೋಡಿ ಈಗ ಹೊಸ ಹೊಸ ಧ್ವನಿಗಳು ಸೇರ್ಕೊಳಕತ್ತಾವ. ಅದ ಸಾಲೊಳಗ ಹೊಸ ಎಂಟ್ರಿ ಆಗೈತಿ. ಕಿರಣ್ ಶ್ರೀನಿವಾಸ್ ಇವ್ರೇನೋ RSSಗೆ ಹೋಗ್ತಿದ್ರಂತ, ಶಾಖೆಗಳಿಗೆ ಅಟೆಂಡ್ ಆಗ್ತಿದ್ರಂತ. 4ನೇ ಕ್ಲಾಸಿಂದ RSSಗೆ ಹೋಗಿ ಇವ್ರಿಗೆ ರೂಢಿ ಇತ್ತಂತ. ಆದ್ರೆ ಅಲ್ಲಿ ಹೋಗಿ ಇವ್ರಿಗೆ ಯೂಸ್ ಆಗಿದ್ದೇನೂ ಇಲ್ಲಂತ. ದ್ವೇಷ ಮಾತ್ರ ಬೇರೆ ಧರ್ಮದವ್ರ ಮೇಲೆ ಹೆಚ್ಚಾಗಿತ್ತಂತ. ಅಷ್ಟಕ್ಕೂ ಈ ಕಿರಣ್ ಶ್ರೀನಿವಾಸ್ ಯಾರು? ಯಾಕೆ ಇವ್ರ ಬಗ್ಗೆ ನಾವು ಸೀರಿಯಸ್ ಆಗಿ ತಗೋಬೇಕು? ಇದ್ರ ಬಗ್ಗೆ ಚರ್ಚೆ ಯಾಕೆ ಮಾಡಬೇಕು? ಏನೋ ಒಂದು 2-3 ಸಿನಿಮಾ ಮಾಡಿದಾರಂತ, ನಾನು ನೋಡಿಲ್ಲ, ನೀವು ಯಾರೇ ನೋಡಿದ್ರ ನೋಡ್ರಿ. ಮತ್ತು ಎಲ್ಲೋ ಅಲ್ಲಿ ಇಲ್ಲಿ ಏನೋ ಒಂದು ಸ್ವಲ್ಪ ಮೈಕ್ ಹಿಡಿದು ಮಾತಾಡ್ತಿರ್ತಾರಂತ. ಆದ್ರೆ ಇವ್ರ ಬಗ್ಗೆ ಮಾತಾಡಬೇಕಾಗಿರೋ ಪ್ರಸಂಗ ಬಂದಿರೋದು ಇವರ ಮಾವನವರಿಂದ. ಇವರ ಮಾವ ಸಿಹಿ ಕಹಿ ಚಂದ್ರು ಅವರು. ಅವರ ಘನತೆಯಿಂದಾಗಿ ಇವರ ಹೆಸರು ಒಂದು ಸ್ವಲ್ಪ ಮುನ್ನೆಲೆಗೆ ಬಂದೈತಿ. ಅದನ್ನೇ ಬಳಸ್ಕೊಂಡು ಇವರು ಈಗ RSS ವಿರುದ್ಧವಾಗಿ ಟೀಕೆಗಳನ್ನು ಮಾಡ್ಲಿಕ್ಕತ್ತಾರ. ಸತ್ಯ ಇಲ್ಲ, ಸಾಕ್ಷಿ ಇಲ್ಲ, ಏನೂ ಇಲ್ಲ, ಸುಮ್ಮ ಮೈಕ್ ಸಿಕ್ತು, ಯಾರೋ ಒಂದು ವೇದಿಕೆ ಕೊಟ್ಟರು ಅಂತ RSS ಬಗ್ಗೆ ಸಾಕ್ಷಿ ಪುರಾವೆ ಇಲ್ದ ಮಾತಾಡ್ಲಿಕ್ಕತ್ತಾರ. ಅದೊಂದು ಮಾತೈತಲ್ರಿ, ಸಾಧನೆ ಮಾಡ್ತಿದ್ದವ್ರ ಬಗ್ಗೆ ಟೀಕೆ ಮಾಡಿ ಮಾತಾಡೋದು, ಕೊನೆಯದಾಗಿ ಉಳ್ಕೊಳ್ಳೋದು ಅದೊಂದೇ. ಅಂಥ ಲಿಸ್ಟ್ ಒಳಗೆ ಇವರೊಬ್ರು ಕಿರಣ್ ಶ್ರೀನಿವಾಸ್. ಇದ್ಯಾವುದೋ ಹೊಸ ಹೆಸರಂತ ನನಗೆ ಅನ್ಸ್ಲಿಕ್ಕತ್ತೈತಿ. ಯಾರು ಇರಬಹುದು? ಮೊನ್ನೆಯಿಂದ ಈ ಸುದ್ದಿ ನನ್ನ ಕಿವಿಗೆ ಬೀಳಾಕತ್ತಿತ್ತು, ಯಾರೋ ಇರಬೇಕು ಬಿಡು ಅಂತ. ಆದ್ರೆ ಸಿಹಿ ಕಹಿ ಚಂದ್ರು ಅವರ ಅಳಿಯ ಅಂತ ಅಂದ ತಕ್ಷಣ ಏನೋ ಸೀರಿಯಸ್ ಇರಬಹುದು ಅಂತ ನಿಮ್ಮ ಮುಂದೆ ನಾ ಹೇಳಲಿಕ್ಕತ್ತೀನಿ. ಕತ್ತಿ ಹೆಂಗಾರೆ ಮಾಡಿ ಫೇಮಸ್ ಆಗಬೇಕು, ಸೋಷಿಯಲ್ ಮೀಡಿಯಾ ಕಾಲದಾಗ ನನ್ನ ಮುಖಾನು ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ಒಂದು ಗೀಳು ಎಲ್ಲರಿಗೂ ಶುರು ಆಗಿಬಿಟ್ಟೈತಿ. ಅದೇ ಗೀಳು ಇವರು ತಲೆಯಾಗ ಬಂದು ನಾನು ಹೆಂಗಾರೆ ಮಾಡಿ ಕ್ಯಾಮರಾ ಮುಂದೆ ಎಲ್ಲರ ಕಣ್ಣಿಗೆ ಕಾಣಬೇಕು ಅಂತ ಈ ರೀತಿ ಒಂದು ಟ್ರೆಂಡ್ ಮಾಡಕ್ಕೆ ಹೊಂಟಾರ ಅನ್ನಿಸ್ತೈತಿ. ಈಗ ಅಂಥದ್ದೇನು ಹೇಳಿದ್ರು, ಏನೇನೆಲ್ಲ ಮಾತುಗಳನ್ನು ಬಾಯಿ ಐತಿ ಅಂತ ಹೇಳಿದ್ರು ಅಂತ ಹೇಳ್ತೀನಿ ನೋಡ್ರಿ. ಒಂದು ಹೇಳ್ತಾರ, RSS ದ್ವೇಷ ಹರಡೋದನ್ನು ಹೇಳಿಕೊಡ್ತೈತಂತ, ಮುಖ್ಯವಾಗಿ ಮುಸ್ಲಿಮರ ದ್ವೇಷವನ್ನು ಹೇಳಿಕೊಡ್ತೈತಂತ. ಇವರು RSS ಶಾಖೆಗೆ 4ನೇ ಕ್ಲಾಸ್ ಒಳಗಿದ್ದಾಗೆ ಹೋಗ್ತಿದ್ರಂತ. ಆವಾಗ್ಲೇ ಮುಸ್ಲಿಂ ದ್ವೇಷ ಮಾಡೋದನ್ನು RSS ಇವ್ರಿಗೆ ಕಲಿಸಿಕೊಡ್ತಂತ. ಅಲ್ಲ, 4ನೇ ಕ್ಲಾಸ್ ಒಳಗೆ ನಾ ಹೆಂಗಿದ್ನೆ ಅನ್ನೋದು ನನಗೂ ನೆನಪಿಲ್ಲ, ನೋಡಾಕತ್ತಿರೋ ನಿಮಗೂ ನೆನಪಿರೋದಿಲ್ಲ. ಇವರಿಗೆ RSS ಏನನ್ನ ಕಲಿಸಿಕೊಟ್ಟಿತ್ತು ಅನ್ನೋದು ನೆನಪೈತಂತ. ಅಷ್ಟಲ್ರಿ, ಅದೇ 4ನೇ ಕ್ಲಾಸ್ ಒಳಗೆ ಒಬ್ಬ ಮುಸ್ಲಿಂ ಫ್ರೆಂಡನ್ನು ಹೋಗಿ ಹೊಡೆದಿದ್ರಂತ, ಅದು ಕೂಡ ನೆನಪೈತಿ. ಇಲ್ಲಿ ತನಕ ಇವತ್ತು ಹೇಳೋ ತನಕನೂ ನೆನಪೈತೆ ಅವ್ರಿಗೆ. ಇದನ್ನು ನಾವು ನಂಬಬೇಕಂತ. ಯಾವ ಶಾಖೆಗೆ ಹೋಗ್ತಿದ್ರು, ಯಾರು ಇವ್ರಿಗೆ ಆ ಥರ ಮಾತುಗಳನ್ನು ಹೇಳಿದ್ರು, ಯಾರು ಇವ್ರನ್ನ ಶಾಖೆಗೆ ಸೇರಿಸಿದ್ರು, ಅದು ಯಾವುದ್ರ ಬಗ್ಗೆನೂ ಈ ಆಸಾಮಿ ಮಾತಾಡೇ ಇಲ್ರಿ. ಬರೀ ಹೇಳಬೇಕಾಗಿತ್ತು, ಹೇಳಿದ್ರು. ಇನ್ನು 2ನೇದು, RSS ಒಳಗೆ ಬ್ರಾಹ್ಮಣರೇ ಇದ್ದಾರಂತ. 90% ಬರೀ ಬ್ರಾಹ್ಮಣರಿಂದನೇ RSS ನಡಿಲಿಕ್ಕತ್ತೈತಂತ. ಈ ಮಾತನ್ನ ಖರ್ಗೆ ಅವರು ಬರೀ ಹೇಳ್ತಾನೆ ಇರ್ತಾರ. ಈಗ ಇವರು ಒಬ್ರು ಅದನ್ನು ಹೇಳ್ಯಾರ. ಒಂದು ಲಾಜಿಕ್ ನೋಡ್ರಿ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು, ಪಥ ಸಂಚಲನ ನಡಿಬೇಕಾದ್ರೆ ಲಕ್ಷ ಲಕ್ಷ ಮಂದಿ ಬರ್ತಾರಂತ. RSS ಒಳಗಿರೋ 90% ಬ್ರಾಹ್ಮಣರೇ ಇದ್ರೆ, ಅಂದ್ರೆ ಲಕ್ಷ ಲಕ್ಷ ಒಳಗೆ 90% ಅವರೇ ಇದ್ರೆ ಎಲ್ಲರೂ ಬ್ರಾಹ್ಮಣರೇ ಬರ್ಬೇಕೇನ್ರಿ? ಅಷ್ಟು ಸಂಖ್ಯೆ ಕೂಡ್ತೈತೇನ್ರಿ? ಒಂದು ಲಾಜಿಕ್ ಇದ್ದು ಮಾತಾಡಬೇಕು. ಒಂದು ಮೈಕ್ ಮುಂದ, ಒಂದು ಕ್ಯಾಮರಾ ಮುಂದ ಇಡೀ ಜಗತ್ತು ನಮ್ಮನ್ನು ನೋಡಾಕತ್ತೈತಿ ಅಂದ್ರೆ ಲಾಜಿಕ್ ಇಂದ ಮಾತಾಡಬೇಕು. ಅದು ಹೆಂಗೆ ಆಗ್ಬಿಡ್ತೈತ್ರಿ? ಲಕ್ಷ ಲಕ್ಷ ಮಂದಿ ಬ್ರಾಹ್ಮಣರೇ ಹೆಂಗೆ ಬರ್ತಾರ? ಇದನ್ನಾದ್ರೂ ಒಪ್ಪೋ ಅಂತ ಮಾತೈತೇನ್ರಿ? ಇದು ಒಪ್ಪೋ ಅಂಥದ್ದಿಲ್ಲ. ಇವರು ಯಾವ ಸ್ಕೂಲ್ ಒಳಗೆ ಹೋಗ್ತಿದ್ನಿ, ಯಾವ ಶಾಖೆಗೆ ಹೋಗ್ತಿದ್ನಿ, ಎಲ್ಲಿ ಎಕ್ಸಾಮ್ ಬರೆದ್ನಿ ಅಂತೆಲ್ಲ ಒಂದು ಪಾಡ್ಕಾಸ್ಟ್ನಾಗ ಹೇಳಿದ್ರು. ಅದೇ ಸೇಮ್ ಸ್ಕೂಲ್, ಅದೇ ಸೇಮ್ ಪ್ಲೇಸ್ಗೆ ಹೋಗ್ತಿದ್ದಂಥ ಇನ್ನೊಬ್ಬ ವ್ಯಕ್ತಿ RSS ಶಾಖೆಗೆ ಬರ್ತಿದ್ದಂಥ ಒಬ್ಬ ಇವರ ಸ್ನೇಹಿತ ಅಂದರೆ ಪರಿಚಯಸ್ಥ ಮಾತಾಡಿದ್ರು. ನಾನೂ ಕೂಡ ಹೋಗ್ತಿದ್ದೆ, ಬಟ್ ಇವ್ರು ಎಲ್ಲೂ ನನಗೆ ಕಾಣಿಸಿರಲಿಲ್ಲ. ಇವ್ರು ಹೇಳೋ ರೀತಿಯಾಗಿ ಯಾವುದೇ ದ್ವೇಷ ನನಗೆ RSS ಕಲಿಸ್ಲಿಲ್ಲ.
ಅದೇ ಸ್ಕೂಲ್ಗೆ ಹೋಗ್ತಿದ್ದೆ, ಈತ ಯಾವುದೋ ಒಬ್ಬ ಮುಸ್ಲಿಂ ಹುಡುಗನನ್ನು ಹೊಡೆದಿದ್ದ ಅನ್ನೋ ಸುದ್ದಿ ನನಗೆ ಗೊತ್ತಿಲ್ಲ. ಇದೆಲ್ಲ ಯಾವ ಗ್ಯಾಪ್ ಒಳಗೆ ನಡೀತು, RSS ಶಾಖೆ ಒಳಗೆ ಇವರಿಗೆ ಅಂಥದ್ದನ್ನು ತಲೆ ಒಳಗೆ ಯಾರು ತುಂಬಿಸಿದ್ರು ಅಂತ ಪ್ರಶ್ನೆ ಮಾಡಿದ್ರು. ಅದು ಕೂಡ ವಿಡಿಯೋ ನೀವು ನೋಡಿರಬಹುದು. ನಾನು ಅಷ್ಟೇ ಜಯನಗರ ಬಸವನಗುಡಿಯಲ್ಲಿ ಹುಟ್ಟಿ ಬೆಳೆದಿರೋದು, ಇಲ್ಲೆಲ್ಲ ಓಡಾಡ್ಕೊಂಡೇ ಬೆಳೆದಿರ್ತಕ್ಕಂಥದ್ದು. ನಮಗೂ ಯಾವ್ಯಾವ ಶಾಖೆಯಲ್ಲಿ ಏನೇನು ಹೇಳ್ಕೊಡ್ತಾರೆ ಅಂತ ಗೊತ್ತು, ಯಾವ್ಯಾವ ಶಾಖೆ ಎಲ್ಲಿದೆ ಅಂತ ಗೊತ್ತು. ಬಟ್ ಅದರಿಂದ ನೀವು ಈ ಶಾಖೆಯಲ್ಲಿ ಅಂತ ಹೇಳಬೇಕಾಗಿತ್ತು ವಿಡಿಯೋಲಿ, ಈ ಥರ ಶಾಖೆಯಲ್ಲಿ ನನಗೆ ಹಿಂಗೆ ಹೇಳ್ತಾ ಇದ್ರು ಅಂತ. ಪ್ರತಿಯೊಂದು ಜ್ಞಾಪಕ ಇದೆ ನಿಮ್ಗೆ, ಯಾವ್ಯಾವ ಕತೆ ಹೇಳಿದ್ರು, ಹೆಂಗೆ ನನಗೆ ವಿಷ ಬೀಜ ತುಂಬಿದ್ರು ಅಂತ. ಬಟ್ ಯಾವ ಶಾಖೆ ಅಂತ ನಮ್ಗೆ ಜ್ಞಾಪಕ ಇಲ್ವಾ? ಅದು ಹೇಳ್ಬೋದಾಗಿತ್ತಲ್ಲ ವಿಡಿಯೋಲಿ. RSS ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಮುಸ್ಲಿಮ್ಸ್ ಕಂದ್ರೆ ವಿರೋಧ ವ್ಯಕ್ತಪಡಿಸಿ ಏನು ಅಂತ ಹೇಳಲ್ಲ. RSS ಏನ್ ಹೇಳುತ್ತಪ್ಪ ಅಂತಂದ್ರೆ ಅಬ್ದುಲ್ ಕಲಾಂ ಮುಸ್ಲಿಮು, ಅಜ್ಮಲ್ ಕಸಬ್ ಮುಸ್ಲಿಮು. ಆದ್ರೆ RSS ನಮ್ಗೆ ಏನ್ ಹೇಳ್ಕೊಡ್ತಪ್ಪ ಅಂತಂದ್ರೆ ಅಬ್ದುಲ್ ಕಲಾಂನ ಇಷ್ಟಪಡಿ ಅಜ್ಮಲ್ ಕಸಬ್ನ ವಿರೋಧ ವ್ಯಕ್ತಪಡಿಸಿ ಅನ್ನುವಂಥದ್ದನ್ನ RSS ಹೇಳ್ಕೊಡುತ್ತೆ ನಮ್ಗೆ. ಈ ಕಿರಣ್ ಶ್ರೀನಿವಾಸ್ ಅವರ ಮನಸ್ಥಿತಿ ಇಷ್ಟಕ್ಕ ನಿಂತಿಲ್ರಿ. ಪ್ರತಿ ಒಂದರಲ್ಲೂ ಜಾತಿ ಧರ್ಮವನ್ನ ಹುಡುಕೋ ಬುದ್ಧಿ ತನಿಗೈತಿ. ಇದು ಹೆಂಗೆ ಪ್ರೂವ್ ಆಗ್ತೈತಿ ಅಂದ್ರ, ಇದೇ ಒಂದು ಮಾತುಕತೆ ಒಳಗ ಈ ವ್ಯಕ್ತಿ ಇನ್ನೊಂದು ಮಾತು ಹೇಳ್ಯಾರ. ಗೃಹ ಪ್ರವೇಶ ಮಾಡ್ತೀವಿ ಗೊತ್ತೈತಲ್ರಿ ಎಲ್ಲರಿಗೆ. ಹೊಸ ಮನೆ ಕಟ್ಸಿದ ತಕ್ಷಣ ಪ್ರತಿಯೊಬ್ರು ಇದನ್ನ ಮಾಡ್ತಾರೆ, ಹೋಮ ಹವನ ಮಾಡ್ತಾರ, ಪೂಜೆ ಎಲ್ಲವನ್ನ ಮಾಡ್ತಾರ. ಆದ್ರೆ ಅದನ್ನ ನಿಜವಾಗ್ಲೂ ಯಾಕೆ ಮಾಡ್ತಾರಂತ ಈ ತತ್ವಜ್ಞಾನಿಗೆ ಮಾತ್ರ ಗೊತ್ತೈತಿ, ಬೇರೆ ಯಾರಿಗೂ ಗೊತ್ತಿಲ್ಲದೆ ಇರೋದನ್ನ ಹೇಳ್ಯಾರ ನೋಡ್ರಿ. ಮನೆ ಕಟ್ಟಬೇಕಾದ್ರ ಮೇಸ್ತ್ರಿ ಕೆಲಸದವರು ಅವರು ಇವರು ಎಲ್ಲ ಬಂದಿರ್ತಾರೆ. ಅದ್ರಾಗ ಯಾರೋ ದಲಿತರು ಇರ್ತಾರೆ, ಅದ್ರಾಗ ಯಾರೋ ಶೂದ್ರರು ಇರ್ತಾರೆ, ಅದ್ರಾಗ ಇನ್ಯಾರೋ ಇರ್ತಾರೆ. ಅವರೆಲ್ಲ ಬಂದು ಮನೆ ಕಟ್ಟಿ ಕೊಟ್ಟಿರೋದ್ರಿಂದ ಮನೆ ಅಪವಿತ್ರ ಆಗಿರ್ತೈತಿ. ಅದನ್ನ ಪವಿತ್ರ ಮಾಡಿ ಶುದ್ಧಿ ಮಾಡೋದಕ್ಕೆ ಗೃಹ ಪ್ರವೇಶ ಮಾಡಬೇಕಾದಾಗ ಗೋಮೂತ್ರವನ್ನ ಸಿಂಪಡಿಸ್ತಾರಂತ, ಹೋಮ ಹವನ ಮಾಡ್ತಾರಂತ. ಇವೆಲ್ಲ ಕಾರ್ಯಗಳನ್ನ ಶುದ್ಧೀಕರಣಕ್ಕಾಗಿ ಮಾಡ್ತಾರಂತ ಈ ತತ್ವಜ್ಞಾನಿ ಮಹಾಜ್ಞಾನಿ ವಿದ್ವಾಂಸ ಹೇಳಿಕತ್ತಾರ. ನಿಜವಾಗ್ಲೂ ಇವರಿಗೆ ಅಟ್ಲೀಸ್ಟ್ ಹಿಂದೂ ಧರ್ಮದಾಗ ಹುಟ್ಟಿರೋ ಕಾರಣಕ್ಕಾದ್ರೂ ಇದನ್ನ ಯಾಕೆ ಮಾಡ್ತಾರ ಅನ್ನೋದು ಗೊತ್ತಾಗಿರ್ಬೇಕಾಗಿತ್ತು. ಅದು ಗೊತ್ತಿಲ್ಲ ಅಂದ್ರ ಎಷ್ಟು ಜ್ಞಾನಿ ಇರಬೇಕು ನೀವು ಅಂದಾಜು ಮಾಡಿ. ಯಾಕೆ ಮಾಡ್ತಾರ್ರಿ? ನಮಗೆಲ್ಲ ನಮ್ಮ ಮನೆಯ ಹಿರಿಯರು ಹೇಳಿರೋ ಪ್ರಕಾರ ಗೃಹ ಪ್ರವೇಶದಾಗ ಹೋಮ ಹವನ ಮಾಡೋದ್ರ ಜೊತೆಗೆ ಹಸುವನ್ನ ಮನೆ ಒಳಗೆ ಕರ್ಕೊಂಬರ್ತಾರ. ಹಸು ಯಾಕೆ ಕರ್ಕೊಂಬರ್ತಾರ್ರಿ? ಹಸು ಒಳಗ ಮುಕ್ಕೋಟಿ ದೇವರುಗಳು ಇದ್ದಾರು ಅನ್ನೋದು ಹಿಂದೂಗಳ ಎಲ್ಲರ ನಂಬಿಕೆ. ಈಗ ಮುಕ್ಕೋಟಿ ದೇವರು ಮನೆ ಒಳಗೆ ಬಂದಂಗಾಯ್ತು. ಜೊತೆಗೆ ನಾವು ಏನೇ ಕೆಲಸ ಮಾಡಿದ್ರು ಪ್ರತಿ ಒಂದ್ರೊಳಗೂ ಪೂಜೆ ಮಾಡ್ತೀವಿ. ಹೊಸ ಗಾಡಿ ತೊಗೊಂಡ್ರೆ ಮಾಡ್ತೀವಿ, ಹೊಸದಾಗಿ ಏನೇ ಖರೀದಿ ಮಾಡಿದ್ರು ಪೂಜೆ ಮಾಡೇ ಶುರು ಮಾಡ್ತೀವಿ. ಇನ್ನು ಹೊಸ ಮನೆ ಒಳಗೆ ಹೊಂಟಿವಿ, ಪೂಜೆ ಮಾಡ್ಲಾರ್ದ ಒಳಗೆ ಹೋಗ್ತೀವೇನ್ರಿ? ಅದಷ್ಟೇ ಅಲ್ರಿ, ಗೊತ್ತಿರಬಹುದು ನಿಮಗೆಲ್ಲ, ಮನೆ ಕಟ್ಟಿ ಕೊಟ್ಟಿರೋ ಮೇಸ್ತ್ರಿ ಪಾದ ಪೂಜೆ ಮಾಡಿ ಅವನಿಗೆ ಉಡುಗೊರೆ ಕೊಟ್ಟು ಅವನ ಹೆಂಡತಿಗೂ ಕೂಡ ಅರಿಶಿನ ಕುಂಕುಮ ಕೊಡೋ ಅಂತ ಸಂಪ್ರದಾಯ ನಮ್ಮದು. ಬೇರೆ ಬೇರೆ ಕೆಲಸಗಾರರಿಗೂ ಕೂಡ ಖುಷಿ ಅಂತ ದುಡ್ಡು ಕೊಟ್ಟು ಬಟ್ಟೆ ಕೊಟ್ಟು ಇಂಥ ಮನೆಯನ್ನು ನಮಗೆ ಕಟ್ಟಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದವನ್ನು ಹೇಳುವಂಥ ಒಂದು ಕೆಲಸ ಮಾಡ್ತಾರೆ. ಇದೆಲ್ಲದಕ್ಕೂ ಒಂದು ಜಾತಿ ಬಣ್ಣ ಕೊಡುವಂಥ ಬುದ್ಧಿ ಈ ಕಿರಣ್ ಶ್ರೀನಿವಾಸ್ದು. ಈ ವ್ಯಕ್ತಿ ಬಂದು ಇದರೊಳಗೂ ಜಾತಿ ಹುಡುಕ್ತೀನಿ ಅಂದ್ರೆ ಆತನ ಮನಸ್ಥಿತಿಯನ್ನು ನೀವು ಒಂದು ಅಂದಾಜು ಮಾಡ್ಕೋಬಹುದು. ಇಷ್ಟೆಲ್ಲ ಮಾತಾಡಬೇಕಾದ್ರೆ ಈ ವ್ಯಕ್ತಿ ಪಾಠ ಮಾಡಿ ಒಪ್ಸೋ ರೀತಿ ಹೇಳಲಿಕ್ಕತ್ತಿದ್ರು. ಯಾರೋ ತುಂಬಿಸಿದ್ರು ತಲೆ ಒಳಗೆ, ಅದನ್ನು ತಂದು ಇಲ್ಲಿ ಹೇಳಬೇಕಾಗಿತ್ತು. ಆದ್ರೆ ಹಿಂದು ಮುಂದು ಯೋಚನೆ ಮಾಡುವಂಥ ಪರಿಸ್ಥಿತಿ ಪರಿಜ್ಞಾನ ಇವರಿಗೆ ಇರಲೇ ಇಲ್ಲ. ಇವ್ರು ಹೇಳೋ ಪ್ರಕಾರನೇ ನೋಡೋಣ. ದಲಿತರು ಶೂದ್ರರು ಬಂದು ಮನೆ ಕಟ್ಟಿ ಕೊಟ್ಟಿದ್ರಿಂದ ಬ್ರಾಹ್ಮಣರು ಗೃಹ ಪ್ರವೇಶ ಸಂದರ್ಭದಾಗ ಶುದ್ಧೀಕರಣ ಮಾಡ್ತಾರಂತ. ಇಲ್ಲಿ ತನಕ ದಲಿತರು ಶೂದ್ರರು ಬೇರೆ ಬೇರೆ ಜಾತಿಯವರು ಮನೆನ ಕಟ್ಕೊಂಡಿಲ್ಲೇನು? ಮನೆ ಕಟ್ಕೊಂಡು ಅವರು ಕೂಡ ಗೃಹ ಪ್ರವೇಶ ಮಾಡ್ತಾರೆ, ಪ್ರತಿಯೊಬ್ಬರು ಮಾಡ್ತಾರ. ಅವ್ರು ಯಾಕಾಗಿ ಮಾಡ್ತಾರು? ಯಾರು ಬಂದು ಹೋಗಿದ್ದಕ್ಕಾಗಿ ಶುದ್ಧಿ ಮಾಡ್ತಾರು? ತಾವೇ ಕಟ್ಕೊಂಡಿದ್ದಕ್ಕಾಗಿ ತಾವೇ ಶುದ್ಧಿ ಮಾಡ್ಕೋತಾರೇನು? ಇದು ಯಾವ ರೀತಿ ಲಾಜಿಕ್ಕು? ಇದು ಬರೀ ಬ್ರಾಹ್ಮಣರನ್ನ RSS ಅವ್ರನ್ನ ಗುರಿಯಾಗಿಸ್ಕೊಂಡು ಮಾತಾಡುವಂಥ ಕಲಿಸಿಕೊಟ್ಟಿದ್ರ ಪ್ರಭಾವ. ಈ ವ್ಯಕ್ತಿ ಅವರನ್ನ ಮಾತ್ರ ಟಾರ್ಗೆಟ್ ಮಾಡಿ ಮಾತಾಡ್ಲಿಕ್ಕತ್ತಾರ. ಲಾಜಿಕ್ಲೆಸ್ ಮಾತುಗಳನ್ನು ಹೇಳಕ್ಕಂತ ಬಂದು ಕೂತಂಗೈತಿ. ಇದೆಲ್ಲವನ್ನ ನೋಡಿದ್ಮೇಲೆ ಕರ್ನಾಟಕದ ಜನತೆಗೆ ಒಂದು ಪ್ರಶ್ನೆ ಕಾಡ್ಲಿಕ್ಕತ್ತೈತಿ. ಇವರು ಹೇಳಿ ಕೇಳಿ ಕರ್ನಾಟಕದ ಹೆಮ್ಮೆ ಸಿಹಿ ಕಹಿ ಚಂದ್ರು ಅವರ ಅಳಿಯ, ಅವರ ಮೊದಲನೇ ಮಗಳ ಗಂಡ. ಹೀಗಾಗಿ ಇದರ ಬಗ್ಗೆ ಸಿಹಿ ಕಹಿ ಚಂದ್ರು ಅವರು ಏನು ಹೇಳುತ್ತಾರ? ಈ ಮಾತನ್ನು ಅವರು ಒಪ್ಕೋತಾರೇನು? ಅಥವಾ ಒಪ್ಕೊಳ್ಳೋದಿಲ್ಲ ಅಂದ್ರಾದರೂ ಅದನ್ನು ಬಾಯಿ ಬಿಟ್ಟು ಹೇಳ್ತಾರೇನು? ಇಲ್ಲಿ ತನಕ ಅವ್ರನ್ನ ಹೋಗಿ ಯಾರೂ ಕೇಳಿಲ್ಲ, ಹೀಗಾಗಿ ಅವ್ರು ಏನೂ ಹೇಳಿಲ್ಲ ಅಂತ ಅನ್ಕೋಬೇಕು. ಅವ್ರು ವೈಯಕ್ತಿಕ ಕಣಪ್ಪ ನಮಗೇನು ಮಾಡಬೇಕು ಅಂತಂದು ಸುಮ್ಮಾಗ್ತಾರೋ? ಇದು ಯಾವುದ್ರ ಬಗ್ಗೆನೂ ಇನ್ನೂ ಅವ್ರೇನು ಹೇಳದೇ ಇರೋದ್ರಿಂದ ಕರ್ನಾಟಕದ ಜನ ಸಿಹಿ ಕಹಿ ಚಂದ್ರು ಅವರು ಈ ವಿಷಯವಾಗಿ, ತಮ್ಮ ಅಳಿಯನ ಮಾತುಗಳ ವಿಷಯವಾಗಿ ಏನಾದರೂ ಹೇಳ್ತಾರಾ? ಇದಕ್ಕೆ ಉತ್ತರ ಕರ್ನಾಟಕ ಜನ ಕೇಳಕತ್ತಾರ. ಸೊ ಸಿಹಿ ಕಹಿ ಚಂದ್ರು ಅವ್ರು ಏನು ಮಾಡ್ತಾರೋ ನೋಡೋಣ.